ಮೇಕೆದಾಟು ಯೋಜನೆಗೆ ಅನುಮತಿ ಕೊಡದ ಬಿಜೆಪಿಗೆ, ಬೆಂಗಳೂರಿನಲ್ಲಿ ಕುಡಿಯುವ ನೀರು ಸಮಸ್ಯೆ ಮಾಡಿರುವ ಬಿಜೆಪಿಗೆ, ಬೆಂಗಳೂರಿಗೆ ಅನ್ಯಾಯ ಮಾಡಿರುವ ಬಿಜೆಪಿಗೆ, ಶಂಬೇಶ್ವರ ಮೋದಿಗೆ, ಸರ್ಕಾರಕ್ಕೆ, ಮೋದಿ ಅವರಿಗೆ ಚಂಬು ತೋರಿಸಿದ ದೇವೇಗೌಡರಿಗೆ, ಮೋದಿ ಅವರಿಗೆ ಚಂಬು ತೋರಿಸಿದ ದೇವೇಗೌಡರಿಗೆ, ಮೋದಿ ಅವರಿಗೆ ಚಂಬು ತೋರಿಸಿದ ದೇವೇಗೌಡರಿಗೆ, ಭಾರತೀಯ ಚಂಬು ಪಾರ್ಟಿಗೆ, ಭಾರತೀಯ ಚಂಬು ಪಾರ್ಟಿಗೆ, ಕರ್ನಾಟಕಕ್ಕೆ ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ, ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ ಬಿಜೆಪಿಗೆ, ಕರ್ನಾಟಕದ ರೈತರಿಗೆ ಚಂಬು ಕೊಟ್ಟ ಬಿಜೆಪಿಗೆ, ರೈತರಿಗೆ ಬರ ಪರಿಹಾರ ಕೊಡದ ಬಿಜೆಪಿಗೆ ಕರ್ನಾಟಕದ ನ್ಯಾಯಯುತ ಹೋರಾಟಕ್ಕೆ, ಕರ್ನಾಟಕದ ನ್ಯಾಯಯುತ ಹೋರಾಟಕ್ಕೆ ಬೇಕು 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 ಬೇಕು, ಕರ್ನಾಟಕಕ್ಕೆ ನ್ಯಾಯ ಬೇಕು, ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ನ್ಯಾಯ ಕೊಡಿ 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 ಕೊಡಿ, ಬೇಡ ಬೇಡ ಅನ್ಯಾಯ ಬೇಡ 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 ಬೇಡ, ಸಾಕು 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 ಸಾಕು, ಕೊಡಿ 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 ಕೊಡಿ, ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು, ಕರ್ನಾಟಕಕ್ಕೆ ನ್ಯಾಯ ಕೊಡಿ ಕೊಡಿ, ಕರ್ನಾಟಕಕ್ಕೆ ನ್ಯಾಯ ಕೊಡಿ, ಕರ್ನಾಟಕಕ್ಕೆ ನ್ಯಾಯ ಕೊಡಿ, ಕರ್ನಾಟಕಕ್ಕೆ ನ್ಯಾಯ ಕೊಡಿ, ಕೊಡಿ ಕೊಡಿ ಕೊಡಿ, ಸಾಕು ಸಾಕು, ಕೊಡಿ ಕೊಡಿ, ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಕೊಡಿ 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 ಕೊಡಿ, ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಅಮಿತ್ ಶಾ ಅಮಿತ್ ಶಾ ಅಮಿತ್ ಶಾ ಅಮಿತ್ ಶಾ ಅಮಿತ್ ಶಾ, ಮೋದಿ ಮೋದಿ ಮೋದಿ, ಅಮಿತ್ ಶಾ ಅಮಿತ್ ಶಾ, go back go back, Amit Shah go back, 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 ಕೊಡಿ ಕೊಡಿ ನ್ಯಾಯ ಕೊಡಿ 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 ನ್ಯಾಯ ಕೊಡಿ ಕೊಡಿ ಕೊಡಿ, ನ್ಯಾಯ ಕೊಡಿ, ಸಾಕು ಸಾಕು ಅನ್ಯಾಯ ಸಾಕು, ಸಾಕು ಸಾಕು ಅನ್ಯಾಯ ಸಾಕು, ಸಾಕು ಸಾಕು ಅನ್ಯಾಯ ಸಾಕು, ಸಾಕು ಸಾಕು, ಅನ್ಯಾಯ ಸಾಕು, ಕೊಡಿ ಕೊಡಿ ನ್ಯಾಯ ಕೊಡಿ ಕೊಡಿ ಕೊಡಿ, ನ್ಯಾಯ ಕೊಡಿ, ಗೋ ಬ್ಯಾಕ್ ಗೋ ಬ್ಯಾಕ್, Amit Shah go back, 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 ಸಾಕು ಸಾಕು ಅನ್ಯಾಯ ಸಾಕು, ಸಾಕು ಸಾಕು, ಅನ್ಯಾಯ ಸಾಕು, ಕೊಡಿ ಕೊಡಿ ನ್ಯಾಯ ಕೊಡಿ ಕೊಡಿ ಕೊಡಿ, ಪರಿಹಾರ ಕೊಡಿ, ಸತ್ಯ ಮತ್ತು ಅಹಿಂಸೆ ಪ್ರತಿಪಾದಕ ಮಹಾತ್ಮ ಗಾಂಧಿಯವರಿಗೆ, ಜಯವಾಗಲಿ, ಸತ್ಯ ಮತ್ತು ಅಹಿಂಸೆಯ ಪ್ರತಿಪಾದಕ ಮಹಾತ್ಮ ಗಾಂಧಿಯವರಿಗೆ, ಜಯವಾಗಲಿ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಜಯವಾಗಲಿ, ಪಂಡಿತ್ ನೆಹರು ಅವರಿಗೆ, ಜಯವಾಗಲಿ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಜೈ ಕಾಂಗ್ರೆಸ್, ಗೋ ಬ್ಯಾಕ್ ಗೋ ಬ್ಯಾಕ್, Amit Shah go back, 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 ಡೌನ್ ಡೌನ್ down down BJP, 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 go back Amit Shah go back, go back go back Amit Shah go back, go back go back Amit Shah go back, go back go back Amit Shah go back, ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ದಬ್ಬಾಳಿಕೆ ಧಿಕ್ಕಾರ, ಧಿಕ್ಕಾರ,
ರೈತರಿಗೆ ಪರಿಹಾರ ಕೊಡದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕರ್ನಾಟಕ ರಾಜ್ಯದ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆಗೆ ಕರ್ನಾಟಕ ರಾಜ್ಯದ ಮೇಲೆ ಕೇಂದ್ರ ದಬ್ಬಾಳಿಕೆ ನಿಲ್ಲಲಿ. ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ, ರೈತರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ, ರೈತರಿಗೆ ಬರ ಪರಿಹಾರ ಕೊಡದ ಬಿಜೆಪಿಗೆ, ರೈತರನ್ನು ನಡು ನೀರಿನಲ್ಲಿ ಕೈ ಬಿಟ್ಟ ಬಿಜೆಪಿಗೆ, ಕಷ್ಟ ಕಾಲದಲ್ಲಿ ರೈತರನ್ನು ಮರೆತ ಬಿಜೆಪಿಗೆ, ರೈತರಿಗೆ ಚುಂಬು ಕೊಟ್ಟ ಬಿಜೆಪಿಗೆ, ಕರ್ನಾಟಕಕ್ಕೆ ಖಾಲಿ ಕೊಟ್ಟ ಬಿಜೆಪಿಗೆ, ಭಾರತೀಯ ಚಂಬು ಪಾರ್ಟಿಗೆ, ಮಾದಾಯಿಗೆ ಚಂಬು ಕೊಟ್ಟ ಬಿಜೆಪಿಗೆ, ಅಪ್ಪರ್ ಭದ್ರಾಗೆ ಚಂಬು ಕೊಟ್ಟ ಬಿಜೆಪಿಗೆ, ಮೇಕೆದಾಟುಗೆ ಚಂಬು ಕೊಟ್ಟ ಬಿಜೆಪಿಗೆ, ರೈತರಿಗೆ ಚಂಬು ಕೊಟ್ಟ ಬಿಜೆಪಿಗೆ, ಬೆಂಗಳೂರು ಕುಡಿಯುವ ನೀರಿಗೆ ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ, ಮೇಕೆದಾಟುಗೆ ಅನುಮತಿ ಕೊಡದ ಬಿಜೆಪಿಗೆ, ಹಣಕಾಸು ಆಯೋಗದ ಹಣ ಕೊಡದ ಬಿಜೆಪಿಗೆ, ಹಣಕಾಸು ಆಯೋಗಕ್ಕೆ ಚಂಬು ಕೊಟ್ಟ ಬಿಜೆಪಿಗೆ, ಕರ್ನಾಟಕದ ಜನರಿಗೆ ಚಿಕ್ಕನಾಯಕನಹಳ್ಳಿ ಚಿಪ್ಪು ನೀಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಕರ್ನಾಟಕದ ಜನರಿಗೆ ಚಿಕ್ಕನಾಯಕನಹಳ್ಳಿ ಚಿಪ್ಪು ನೀಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಸೋಮೇಶ್ವರ ನರೇಂದ್ರ ಮೋದಿಗೆ, ಸೋಮೇಶ್ವರ ನರೇಂದ್ರ ಮೋದಿಗೆ, ಸುಳ್ಳುಗಾರ ಮೋದಿಗೆ, ನಾಟಕಕಾರ ಚೊಂಬೇಶ್ವರ ಮೋದಿಗೆ, ಕರ್ನಾಟಕದ ಪಾಲಿನ ಯಮಕಿಂಕರ ನರೇಂದ್ರ ಮೋದಿಗೆ, ಕರ್ನಾಟಕದ ಪಾಲಿಗೆ ಚೊಂಬೇಶ್ವರ ಮೋದಿಗೆ, ಕರ್ನಾಟಕದ ಪಾಲಿಗೆ ಚೊಂಬೇಶ್ವರ ನರೇಂದ್ರ ಮೋದಿಗೆ, ಕರ್ನಾಟಕಕ್ಕೆ ನರೇಂದ್ರ ಮೋದಿಗೆ, ಕರ್ನಾಟಕಕ್ಕೆ ನರೇಂದ್ರ ಮೋದಿಗೆ, ಕರ್ನಾಟಕಕ್ಕೆ ಅವಮಾನ ಮಾಡುತ್ತಿರುವ ಬಿಜೆಪಿಗೆ, ಕರ್ನಾಟಕಕ್ಕೆ ಅವಮಾನ ಮಾಡುತ್ತಿರುವ ಬಿಜೆಪಿಗೆ, ಕನ್ನಡಿಗರನ್ನ ಕೇವಲ 6 ಕೋಟಿ ಅಂತ ಅವಮಾನ ಮಾಡಿದ ದೇವೇಗೌಡರಿಗೆ, ಕನ್ನಡಿಗರನ್ನ ಆಳಿಸಿದ ದೇವೇಗೌಡರಿಗೆ, ಕೇವಲ 6 ಕೋಟಿ ಕನ್ನಡಿಗರು ಅಂತ ಅವಮಾನ ಮಾಡಿದ ಬಿಜೆಪಿ ಜೆಡಿಎಸ್ಗೆ, ಕನ್ನಡಿಗರಿಗೆ ಅವಮಾನ ಮಾಡುತ್ತಿರುವ ಬಿಜೆಪಿಗೆ, ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ, ಗೋ ಬ್ಯಾಕ್, ಗೋ ಬ್ಯಾಕ್, ಅಮಿತ್ ಶಾ ಗೋ ಬ್ಯಾಕ್, 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 ಗೋ ಬ್ಯಾಕ್, ಗೋ ಬ್ಯಾಕ್, ಅಮಿತ್ ಶಾ ಗೋ ಬ್ಯಾಕ್. ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಕರ್ನಾಟಕದ ನ್ಯಾಯಯುತ ಹೋರಾಟಕ್ಕೆ, ಕರ್ನಾಟಕದ ನ್ಯಾಯಯುತ ಹೋರಾಟಕ್ಕೆ, ಕನ್ನಡಿಗರ ಸ್ವಾಭಿಮಾನಿ ಹೋರಾಟಕ್ಕೆ ಹೇಗೆ ಬೇಕು, ಕನ್ನಡಿಗರಿಗೆ ಬೇಕು, ಕನ್ನಡಿಗರಿಗೆ ಬೇಕು, 6.5 ಕೋಟಿ ಕನ್ನಡಿಗರ ಹೋರಾಟಕ್ಕೆ, 6 ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡುತ್ತಿರುವ ಬಿಜೆಪಿಗೆ, 6.5 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಮಾಡಿರುವ ಬಿಜೆಪಿ ಜೆಡಿಎಸ್. ಈಗ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ಉದ್ದೇಶಿಸಿ ಹೋರಾಟದ ಬಗ್ಗೆ ಮಾತಾಡ್ತಾರೆ. ಎಲ್ಲರೂ ಕೂತ್ಕೊಂಡಿರಿ, ಎಲ್ಲ ಕೂತ್ಕೊಂಡಿರ್ಬೇಕು. ಬಂದ್ಬಿಡಿ ಸರ್, ಹಿಂದೆ ಹಿಂದೆ ಬನ್ನಿ ಸರ್. ಸಂಜು ನಿಧಾನ ನಿಧಾನ Shri Siddharamaiah ji and all the cabinet colleagues,
MLAs, MLCs are sitting at the footsteps of Mahatma Gandhi today to protest against the politics of revenge unleashed by Prime Minister Modi and Home Minister Amit Shah against 6.5 crore Kannadigas. We are here today to point out that Prime Minister Modi and Shri Amit Shah have unleashed vendetta politics, malice and malafide against the farmers of Karnataka, against the Raita Bandhu of Karnataka. We are here to warn the Prime Minister and the Home Minister that 18,000 Amit Shah ji, Prime Minister Modi, they have no right to set their foot on the soil of Karnataka unless and until every single penny of 18,172 crore of doubt relief is released to the farmers of Karnataka. We are here to say that injustice, iniquity and enmity to people of Karnataka in denying them 58,000 crore of 15th Finance Commission will not be tolerated. We are here to say and give a clarion call to people of Karnataka to rise in unison to demand from BJP, from Mr. Modi, from Mr. Amit Shah, and demand an answer as to why for every 100 rupees of tax, only rupees 13 are returned to Karnataka. Why 6,000 crore rupees of Bhadra Dam money is not given. Why 25,000 crore rupee of peripheral Bangalore road money is not being given. Why is Karnataka being treated in a step-motherly fashion? And why is Modi and Amit Shah and the BJP government of the center seeking revenge against people of Karnataka? That's what we are here today to rise under the leadership of Shri ಭಾಗವಹಿಸಿರ್ತಕ್ಕಂಥ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಅವರೇ, ಸಚಿವರಾದಂಥ ಕೃಷ್ಣಬೈರೇಗೌಡ ಅವರೇ, ನಾಗೇಂದ್ರರೆಡ್ಡಿ ಅವರೇ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಾ? ಮಾತಾಡಿ ಅಂತವ್ರೆ ಸರ್. ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಫಲತಾಯಿ ಧೋರಣೆ ಆಳಿರ್ತಕ್ಕಂಥದ್ದನ್ನು ಹೊರತುಪಡಿಸಿ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಕರ್ನಾಟಕವನ್ನು ದ್ವೇಷಿಸ್ತಾರೆ, ಕರ್ನಾಟಕದ ರೈತರನ್ನು ದ್ವೇಷಿಸ್ತಾರೆ, ಕರ್ನಾಟಕಕ್ಕೆ ನ್ಯಾಯ ಕೊಡಿ ಕೇಳಿದಾಗ ಇವತ್ತರೆಗೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ, ನರೇಂದ್ರ ಮೋದಿ ಅವರು ಸ್ಪಂದಿಸಿಲ್ಲ, ಅಮಿತ್ ಶಾ ಅವರು ಸ್ಪಂದಿಸಿಲ್ಲ, ನಿರ್ಮಲಾ ಸೀತಾರಾಮನ್ ಅವರು. ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ನಾವು ಕೈಗೊಂಡಿದ್ದೇವೆ. ರಾಜ್ಯದ ಜನರ ಗಮನವನ್ನು, ದೇಶದ ಗಮನವನ್ನು ಸೆಳೆಯುವ ನಾವು ಮಾಡಿದ್ದೀವಿ. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ನಾಟಕ ಬರಗಾಲದ ಬಗ್ಗೆ ನಾವು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ. ಸೆಪ್ಟೆಂಬರ್ 2ನೇ ತಾರೀಕು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ. ಅದಾದಮೇಲೆ ಕೇಂದ್ರದ ಪರಿಶೀಲನೆ 4 ತಿಂಗಳ ಕಾಲ ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಈ ಬಗ್ಗೆ ದೇವೇಗೌಡ, ಚಲುವಾಯಿಸ್ವಾಮಿ, ಪ್ರಿಯಾಂಕ್ ಖರ್ಗೆ ಇವೆಲ್ಲರೂ ಕೂಡ ಸಂಬಂಧಪಟ್ಟ ಮಂತ್ರಿಗಳನ್ನು ಭೇಟಿ ಮಾಡಿ ಕರ್ನಾಟಕದಲ್ಲಿ ಭೀಕರವಾದ
ಹೋರಾಟ ಇಲ್ಲಿ ಅಮಿತ್ ಶಾ ಅವರು ಬಂದು ನಿರ್ಮಲಾ ಸೀತಾರಾಮನ್ ಬಂದು ಇಲ್ಲಿ ಅವರೇನು ಹೇಳಿದ್ದಾರೆ ಅಂತಂದ್ರೆ ಗ್ಯಾರಂಟಿ ಬರಗಾಲಕ್ಕೆ ನಾವು ಹೇಳಿಲ್ಲ, ಬೇಕಾಗಿಲ್ಲ. ನಾವು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸಂಪನ್ಮೂಲಗಳಲ್ಲಿ ಬಳಸಿದ್ದೇವೆ. 36,000 ಕೋಟಿ 23 ವರ್ಷಕ್ಕೆ ಅಂದರೆ 24-25ಕ್ಕೆ 52,900 ಗ್ಯಾರಂಟಿ ಬರಗಾಲಕ್ಕೆ 48,000 ಹೆಕ್ಟೇರ್ ಮಳೆಯಿಂದ ರೈತರು ಕಷ್ಟದಲ್ಲಿದ್ದಾರೆ. ನಾವು ರೈತರಿಗೆ ನಮ್ಮ ಸರ್ಕಾರದ ಮೊದಲನೇ ಖರ್ಚು 2,000 ರೂಪಾಯಿವರೆಗೆ ಬಿಡುಗಡೆ ಮಾಡಿದ್ದೀವಿ. ಸುಮಾರು 34 ಲಕ್ಷ ರೈತರಿಗೆ 2,000 ರೂಪಾಯಿ, ಸುಮಾರು 2,000 ರೂಪಾಯಿನಂತೆ ಇದ್ದೇವೆ. 650 ಕೋಟಿ ರೂಪಾಯಿ ನಾವು 18,172 ಕೋಟಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ NDRFನಿಂದ ಬಿಡುಗಡೆ ಮಾಡಬೇಕು. ನಾವು ಬಳಸಿ ಅಕ್ಟೋಬರ್ನಲ್ಲೇ ಕೇಂದ್ರ ತಂಡ ಹೊರಡಿಸಿಲ್ಲ. ನಾನೇ ಸ್ವತಃ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಹಾಗೆ ಹೇಳಿದ್ರು. ಇಲ್ಲ, ನಾನು ಸಮರ್ಪಣೆ ಅದಾದ್ಮೇಲೆ ನಾನು ಅಮಿತ್ ಶಾ ಅವರು ಹೇಳಿದ್ರು, ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ. ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ. ಅವತ್ತು ಇವೆಂತ ಮಾಡ್ತೀವಿ. ನಾವು ಮಾಡಿಲ್ಲ. ಇವತ್ತಿಗೆ 1 ರೂಪಾಯಿ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ನರೇಂದ್ರ ಮೋದಿ, ಅಮಿತ್ ಶಾ ಇವರು ಯಾವ ಮುಖ ಓದ್ತಿದ್ದಾರೆ ಕರ್ನಾಟಕ ಜನರಿಗೆ ಬರಲಿಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದೀವಿ. ಬಜೆಟ್ ಪಾಸ್ ಆಗಿದೆ ಪಾರ್ಲಿಮೆಂಟ್ನಲ್ಲಿ. ಬೊಮ್ಮಾಯಿ ಅವರು ಕೂಡ ಇಲ್ಲಿ ಅವ್ರ ಬಜೆಟ್ನಲ್ಲಿ 23-24 ಬಜೆಟ್ನಲ್ಲಿ ಅವ್ರು ಹೇಳಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಿ 5,000 ಮತ್ತೆ ಅಲ್ಪಭದ್ರ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನ ಇವತ್ತು ರಾಷ್ಟ್ರೀಯ ಯೋಜನೆಯೂ ಆಗಲಿಲ್ಲ. 5,300 ಕೋಟಿ ಅದ್ರ ಜೊತೆಗೆ 15ನೇ ಹಣಕಾಸು ಆಯೋಗ, 15ನೇ ಹಣಕಾಸು ಆಯೋಗ ಎರಡನೇದು ಪೆರಿಫೆರಲ್ ರಿಂಗ್ 3,000 ಕೋಟಿ 3,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಲೇಕ್ಸ್ ಅಭಿವೃದ್ಧಿಗೆ 3,000 ಕೋಟಿ ಇವತ್ತುವರೆಗೆ ಬರ ಪರಿಹಾರ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡಿ ಇವರು ಸುಮ್ಮನೆ ಕರ್ನಾಟಕಕ್ಕೆ ಚುನಾವಣೆ ಪ್ರವಾಹ ಬಂದಾಗ ಬರಲಿಲ್ಲ. ಆಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿದ್ದರು. ಭೀಕರವಾದಂಥ ಪ್ರವಾಹ ಬಂದಿತ್ತು, ಆ ಕಾಲದಲ್ಲಿ ಬರಲಿಲ್ಲ.
ಆಮೇಲೆ ಪ್ರತ್ಯೇಕವಾದಂಥ ಬರಗಾಲ ಬಂದಿದೆ, ಇದು ಕೂಡ ಬಂದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ. ಕರ್ನಾಟಕದಲ್ಲಿ ಮತದಾರರು go back ನರೇಂದ್ರ ಮೋದಿ, go back ಅಮಿತ್ ಶಾ, go back ಅಮಿತ್ ಶಾ ಹೇಳ್ತಾ ಇದ್ದೀವಿ. ಇವತ್ತು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ನಾನು ಅವರಿಗೆ ಒತ್ತಾಯ ಮಾಡ್ತೇನೆ, ಅಮಿತ್ ಶಾ ಅವರೇ ಮೀಟಿಂಗ್ ಮಾಡಿ 18,171 ಕೋಟಿ ರೂಪಾಯಿಗಳನ್ನ ಕೊಟ್ಟು ಆಮೇಲೆ ಬರಲಿ ಕರ್ನಾಟಕ. ನಿಮಗೆ ಯಾವುದೇ ವೋಟ್ ಕೇಳ್ತಕ್ಕಂಥ ಹಕ್ಕಿಲ್ಲ, ನೈತಿಕತೆ ಇಲ್ಲ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ನ್ಯಾಯಯುತವಾಗಿ ಬೇಡಿಕೆ ಮೊದಲಿಂದ ಕೇಳಿದಾಗಿಂದ ಬಿಜೆಪಿ ನಾಯಕರು ಡಿಪೆಂಡ್ ಮಾಡ್ಕೊಂಡ್ ಬಂದಿದ್ರು, ಯಾವ್ದು ಕೊಡಕ್ಕಿಲ್ಲ, ಬಾಕಿ ಇಲ್ಲ ಅಂತಾನೆ ಹೇಳ್ಕೊಂಡ್ ಬಂದಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಗೆ ಹೋದ್ಮೇಲೆ ಕೊಡ್ಬೇಕಾದಂತ ಅನಿವಾರ್ಯತೆ ಸಿಕ್ಕಿದ್ದಾರೆ ಅಂದ್ರೆ ಪೊಲಿಟಿಕಲಿ ನೀವು ಇದನ್ನ ಹೇಗೆ ತಗೊಳ್ತೀರಿ ಎಲೆಕ್ಷನ್ ಮೂಮೆಂಟ್ ಅಲ್ಲಿ? ಇಲ್ಲ, ಅದನ್ನ ಸತ್ಯ ಹೇಳ್ತಕ್ಕಂಥ ಏನ್ ಹೇಳ್ತಾ ಇದ್ರು, ವಿಳಂಬ ಮಾಡ್ಕೊಟ್ಟಿಲ್ಲ, ಆಮೇಲೆ ಯಾವುದು ಬಾಕಿನೇ ಇಲ್ಲ ಅಂತ ಹೇಳಿ. ಆಮೇಲೆ ಎಲೆಕ್ಷನ್ ಕಮಿಷನ್ ನೆಪ ಹೇಳಿದ್ರು, ಎಲೆಕ್ಷನ್ ಕಮಿಷನ್ ಕೂಡ ನೆಪ ಹೇಳಿದ್ರು. ಎಲ್ಲವೂ ಸುಳ್ಳು ಅಂತ ಗೊತ್ತಾಯ್ತಲ್ಲ ಈಗ. ಎಲ್ಲ ಅವರು ಹೇಳಿದ್ದಂತ ಎಲ್ಲವೂ ಸುಳ್ಳು. ಮಾಜಿ ಅಲ್ಲ ಪ್ರಧಾನಮಂತ್ರಿಯಾಗಿ ಕೇಂದ್ರದ ಎಂತ ಮಂತ್ರಿಯವರು ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಹಣಕಾಸು ಮಂತ್ರಿಯಾಗಿ ಸುಳ್ಳು ಹೇಳ್ತಾರೆ, ರಾಜ್ಯದ ಜನರಿಗೆ ಸುಳ್ಳು ಹೇಳ್ತಾರೆ, ದೇಶದ ಜನರಿಗೆ ಸುಳ್ಳು ಹೇಳ್ತಾರೆ. ಅವರಿಗೆ ಪ್ರಧಾನಮಂತ್ರಿಯಾಗಿದ್ದು ಕೂಡ ನೈತಿಕತೆ ಇಲ್ಲ, ಗೃಹಮಂತ್ರಿ ಆಗಲಿಕ್ಕೂ ನೈತಿಕತೆ ಇಲ್ಲ, ಹಣಕಾಸು ಮಂತ್ರಿ ಕಾಂಗ್ರೆಸ್ಗೆ ಇದೊಂದು ಪರ್ಟಿಕಲ್ ನಾವು ಒಂದು ವೇಳೆ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಕರ ತೆಗೆದುಕೊಂಡ್ರೆ ಸುಪ್ರೀಂ ಕೋರ್ಟ್ ಮುಂದೆ ಅಟಾರ್ನಿ ಜನರಲ್ ಆಗಲಿ, ಸಾಲಿಸಿಟರ್ ಜನರಲ್ ಆಗಲಿ, ನರೇಂದ್ರ ಮೋದಿ ಅವರು ಹೇಳಿದಂಥ ಸುಳ್ಳಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಂಥ ಸುಳ್ಳಲ್ಲ, ನರೇಂದ್ರ ಮೋದಿ ಅವರು ಹೇಳಿದಂಥ ಸುಳ್ಳನ್ನು ಪ್ರಸ್ತಾಪ ಮಾಡೋಣ, ಅವ್ರ ಆರ್ಗ್ಯುಮೆಂಟ್ ಪ್ರಸ್ತಾಪ ಮಾಡಬೇಕು. ನಮ್ಮ ಸ್ಟ್ಯಾಂಡ್ ಸರಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಒಂದು ಮಾತು ಹೇಳಲಿಲ್ಲ. ಯಾಕಂತಂದ್ರೆ ನಾವು ಹೇಳಿದ್ದರಂತೆಲ್ಲ ಸತ್ಯ ಇತ್ತು. ನಮ್ಮ ಪಿಟಿಷನ್ ಅಲ್ಲಿ ನಾವೇನ್ ಮಾಡಿದ್ವಿ ಅವೆಲ್ಲ ಸತ್ಯ ಇತ್ತು. ಸೊ ಹಾಗಾಗಿ ನಾವು ಪರವಾಗಿ ಕರುಣೆ ತೋರಿಸಿ ಪರವಾಗಿ ಮೆನ್ಷನ್ ಮಾಡಿದ್ರ ಸರ್ ಸುಳ್ಳುಗಳನ್ನ? ಹೇಳಪ್ಪ, ಇಲ್ಲಿ ಒಂದು ವೇಳೆ ನಾವು ಸುಪ್ರೀಂ ಕೋರ್ಟ್ ಹೋಗಿ So the Prime Minister yesterday has been saying that Congress manifesto and Siddaramaiah ji also will give all the resources of the country. Let's not digress the issue. We are here to demand justice for Karnataka. We are here to expose the enmity of Amit Shah, Narendra Modi ji and BJP, Bharatiya Chombu Party towards Karnataka. We will not accept it. 6.5 crore Kannadigas will rise in unison under the leadership of Mr. Siddaramaiah, and we demand justice, and justice has to be done. We will go to People's Court. We have already gone to Supreme Court. We will now go to People's Court and ensure that Modi government is voted out of power. Not only from Karnataka it is wiped out, from rest of India it is wiped out. That is the only justice. And the next Congress government in India will do full justice to people of Karnataka. Thank you. ಸರ್, ಇದು ರಾಜಕೀಯ ಸಂಘರ್ಷವನ್ನ ಮುಂದುವರ್ಸಿದ್ರೆ ರಾಜಕೀಯ ಸಂಘರ್ಷವನ್ನ ಮುಂದುವರೆದ್ರೆ ಮುಂದಿನ ವೇಳೆ ರಾಜ್ಯದ ಅಭಿವೃದ್ಧಿ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಸರ್. ಕೊಡಿಸ್ಬಿಡಿ ನ್ಯಾಯ. ಹಾಗಾದ್ರೆ ಯಾಕೆ ಸಂಘರ್ಷ ಮಾಡ್ತಾರೆ? ಸಂಘರ್ಷ ನ್ಯಾಯ ಇರ್ತಾರೆ, ಸಂಘರ್ಷ ರಾಜಕೀಯ ಅಭಿವೃದ್ಧಿ ಹಿನ್ನಡೆ ಆಗುತ್ತಾ? ಕೊಡೋದು ಕೊಟ್ಬಿಟ್ರೆ ಸಂಘರ್ಷ ಬೇಡವೇ ಬೇಡ.